ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವ್ಯಾರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೀನು ನೋಡಿದ್ರೆ ಮಾತಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಇವತ್ತು ನಾನು ಬಂದು ನಮ್ಮ ಅಕ್ಕನ ಮಗಳದ್ದು ಮುಹೂರ್ತ ಮತ್ತು ರಿಸೆಪ್ಷನ್ ಇದೆ, ಹೊರಟಬೇಕೀಗ. ನಾನು ಮೆಹಂದಿ ಮತ್ತು ಹಳದಿ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಸಂಜೆಗೆ ರಿಸೆಪ್ಷನ್ ಇದೆ, ಹಾಗಾಗಿ ಹೊರಡ್ಬೇಕು ಇವಾಗ. ಅಮ್ಮ ಬಂದು ಕಾಲೇಜಿಂದ ಬರ್ತಾಳೆ. ಇವಾಗ ನಾವು ಡೈರೆಕ್ಟಾಗಿ ಚೌಟ್ರಿಗೆ ಹೋಗ್ಬಿಡ್ತೀವಿ. ನಂದು ಔಟ್ಫಿಟ್ ಬಂದು ಈ ಥರ ಇದೆ ಮದುವೆದು. ಅಮ್ಮದು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಹಾಗೆ ನಾನು ರಿಸೆಪ್ಷನ್ ಆದಮೇಲೆ ಶಾಸ್ತ್ರಗಳಿದೆ ನಮ್ಮ ಕಡೆ, ಹೇಗೆ ಶಾಸ್ತ್ರ ಮಾಡ್ತೀವಿ ಅಂತ ಆ ವಿಡಿಯೋನೂ ಸಹ ಹಾಕ್ತೀನಿ. ಹಾಗೆ ಮುಹೂರ್ತದ ವಿಡಿಯೋನೂ ಸಹ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ, ಆ ವಿಡಿಯೋನೂ ಸಹ ಹಾಕ್ತೀನಿ. ಅಮ್ಮ ಔಟ್ಫಿಟ್ ನೋಡಿ ಯಾವ ಥರ ಇದೆ. ಫಿಶ್ ಕಟ್ ನಾನು ಸ್ಟಿಚ್ ಮಾಡಿಸಿರೋದು. ಇದು ಸ್ಯಾರಿಗೆ ನಾನು ಸ್ಟಿಚ್ ಮಾಡಿಸಿರೋದು. ಅಮ್ಮ ಬಂದು ಈ ಡ್ರೆಸ್ ತುಂಬ ಇಷ್ಟ ಆಗೋಯ್ತು ಅಮ್ಮಗೆ. ಈ ಡ್ರೆಸ್ಸು ಬಂದು ಈ ಥರ ರೆಡಿಯಾಗಿದ್ದಾರೆ. ಈಗ ರಿಸೆಪ್ಷನ್ ನಡೀತಾ ಐತೆ. ಫುಲ್ಲು ತುಂಬ ಜನ ಬಂದಿದ್ದರು, ಹಾಗಾಗಿ ನಾನು ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಕೂತ್ಕೊಂಡಿದ್ವಲ್ಲ ಅಲ್ಲಿ ಅಕ್ಕ ನಾನು ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡೆ ಸ್ವಲ್ಪನ. ಅಕ್ಕ ಮೇಕಪ್ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಿದ್ಲು. ಹುಡುಗಿಯರ ಅಣ್ಣನೂ ಅಷ್ಟೇ, ಅಕ್ಕ ಮೇಕಪ್ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಿದ್ರು. ನಮ್ಮ ಅಕ್ಕನೇ ಮೇಕಪ್ ಮಾಡಿರೋದು, ಬ್ಯೂಟಿಷಿಯನ್ ನಮ್ಮ ಅಕ್ಕ, ಹಾಗಾಗಿ ಅವಳೇ ಮೇಕಪ್ ಮಾಡಿದ್ಲು. ರಿಸೆಪ್ಷನ್ ಮುಗಿದ ಮೇಲೆ ತುಂಬ ಶಾಸ್ತ್ರಗಳಿದೆ. ಇವಾಗ ಶಾಸ್ತ್ರಗಳನ್ನೆಲ್ಲ ಮಾಡಬೇಕು. ಟೈಮ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಟೈಮು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ಎಲ್ಲ ಮುಗಿಯಿತು. ಈಗ ಮುಗಿದ್ಮೇಲೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಈಗ ನಾವು ಗಂಗೆ ತಗೊಂಡೋಗ್ಬೇಕು ಹೆಣ್ಣಿನ ರೂಮಿಗೆ, ಹಾಗಾಗಿ ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಹಾಗೆ ಅಕ್ಕ ಸುಮ್ಮನೆ ಬಿಂದಿಗೆ ಇಟ್ಕೊಂಡ್ಬಿಟ್ಟು ಡ್ಯಾನ್ಸ್ ಆಡ್ತಿದ್ದಾಳೆ. ಒಂದು ಇದೆ ಮೊದಲನೇ ಶಾಸ್ತ್ರ. ತುಂಬಿದ ಬಿಂದಿಗೆ ಎಲ್ಲ ಇಟ್ಬಿಟ್ಟು ಗಂಗಮ್ಮನ ಮಾಡಬೇಕು ಅಂತ. ಇವಾಗ ಅಲ್ಲಿ ಗಂಗಮ್ಮನ ಮಾಡಿ ಗಂಗೆನ ತಾಂಡಿ ಹೋಗ್ತೀವಿ ಇವಾಗ ಹೆಣ್ಣಿನ ರೂಮಿಗೆ. ಅದಕ್ಕೆಲ್ಲ ಒಂಬಳೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ. ನಾವು ನಮ್ಮ ಅಕ್ಕನ ಮಗಂದು ಮದುವೆ ಆಯ್ತಲ್ಲ, ಅಲ್ಲಿ ನಮ್ಮ ಶಾಸ್ತ್ರಗಳು ನಾವು ಮಾಡಿದ್ವು. ಇಲ್ಲಿ ಅಕ್ಕನ ಮಗಳದಲ್ವಾ, ಅವ್ರ ಗಂಡಿನ ಮನೆ ಕಡೆಯವ್ರು ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವ್ರದ್ದು ಈ ಥರ ಇದೆ. ಅವ್ರದ್ದೊಂದು ಸ್ವಲ್ಪ ಚೇಂಜು, ಇವ್ರದ್ದೊಂದು ಸ್ವಲ್ಪ ಚೇಂಜ್ ಐತೆ ಶಾಸ್ತ್ರಗಳು. ಒಂದು ಸ್ವಲ್ಪ ಹುಡುಗರ ಮನೆ ಶಾಸ್ತ್ರ ಬಂದು ಈ ಥರ ಇದೆ. ಟೈಮ್ ಬಂದು ಇವಾಗ 11:30 ಆಗೈತೆ. ಇದು ಎಲ್ಲ ಮುಗಿದ ಮೇಲೆ ಇವಾಗ ಇದು ಮುಗಿದ ಮೇಲೆ ಗಂಗೆ ತಗೊಂಡೋಗ್ಬೇಕು. ಗಂಗೆ 5 ಜನ ಹೊತ್ಕೋಬೇಕು ಮುತ್ತೈದೆಯರು. ಇದನ್ನು ತಗೊಂಡೋಗಿ ಹೆಣ್ಣಿನ ರೂಮಲ್ಲಿ ಗಂಡಿನ ರೂಮಲ್ಲಿ ಇಟ್ಬಿಟ್ಟು ಇವಾಗ ಬಳೆ ಬಂದು ನಾವು ಹಸೆ ಹಚ್ಚಿದ್ದೀವಿ ಅಂದರೆ ಅಕ್ಕಿಲಿ ರಂಗೋಲಿ ಥರ ಬಿಡೋದು. ಈ ಥರ ಬಿಟ್ಟು ನಾವೇ ಬಿಟ್ಟು ಈ ಥರ ಹೇಳ್ಕೊಟ್ರು ಎಲ್ಲರೂ. ನಾವು ಅದಕ್ಕೆ ಈ ಥರ ಬಿಟ್ಟು ಇವಾಗ ಈ ಮನೆ ಇಟ್ಬಿಟ್ಟು ಒಂದು ವೈಟ್ ಕಲರ್ ಪಂಚೆ ಹಾಸ್ಬಿಟ್ಟು ಹುಡುಗಿ ಕೈಲಿ ಅರಿಶಿನ ಕುಂಕುಮ ಇಡಿಸ್ಬಿಟ್ಟು ಈಗ ಪೂಜೆ ಮಾಡಿಸ್ತೀವಿ. ಈ ಪೂಜೆ ಎಲ್ಲ ಆದಮೇಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಟೈಮ್ ಬಂದು 12 ಗಂಟೆ ಆಯಿತು. ಶಾಸ್ತ್ರದೆಲ್ಲ ಜೋಡಿಸ್ತಾ ಇದ್ದಾರೆ. ನಾವು ಕುತ್ಕೊಂಡ್ಬಿಟ್ಟಿದ್ದೀವಿ ಸುಸ್ತಾಗಿ. ಅಕ್ಕ ನಾನು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ವಿ ಸ್ವಲ್ಪ ನೋಡೋಣ ಅಂತ. ಫೋಟೋಸ್ ಚೆನ್ನಾಗಿ ಬರ್ತಿತ್ತು, ಅದಕ್ಕೆ ಫೋಟೋಸು ಸಹ ತಕ್ಕೊತಾ ಇದ್ವಿ. ಇವರು ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ಅಕ್ಕ ಇವರು. ರಿಸೆಪ್ಷನ್ ಎಲ್ಲ ಮುಗೀತು. ಮುಗಿದ್ಮೇಲೆ ಈ ಶಾಸ್ತ್ರ ಸ್ಟಾರ್ಟ್ ಆಗಿಬಿಡ್ತಲ್ಲ, ಹಾಗಾಗಿ ಡ್ರೆಸ್ಸು ಸಹ ನಾವು ಚೇಂಜ್ ಮಾಡಲಿಲ್ಲ. ಅದರಲ್ಲೇ ಜೈ ಅನ್ಸ್ಬಿಟ್ವು ನಾವು. ಡ್ರೆಸ್ಗಳನ್ನ ತಂದಿದ್ದು ಬಳೆ ಶಾಸ್ತ್ರಕ್ಕೆ, ಮತ್ತೆ ಅರಿಶಿಣ ಎಲ್ಲ ಹಚ್ತಾರೆ, ಅದಕ್ಕೆಲ್ಲ ಡ್ರೆಸ್ ಹಾಕೋಣ ಅಂತ. ಟೈಮ್ 12 ಗಂಟೆ ಆಯ್ತಲ್ಲ, ನಿದ್ದೆ ಎಳಿತಾಯಿತ್ತು. ಹಾಗಾಗಿ ಯಾವ ಡ್ರೆಸ್ ಹಾಕೋಣದು ಬೇಡ ಅನ್ಕೊಂಡು ಸುಮ್ಮನದು. ಅದು ಬೇರೆ ರೂಮ್ಗೆ ಹೋಗೋಕ್ಕೆ ನಾವು ಮೇಲ್ಗಡೆ ಹೋಗ್ಬೇಕು, ಫುಲ್ ಮೇಲೆ ಹತ್ತೋಗ್ಬೇಕು, ಮತ್ತೆ ಹತ್ತಿ ಇಳಿಯೋಕ್ಕಾಗಲ್ಲ ಅಂತ ನಾವು ಹೋಗಲೇ ಇಲ್ಲ. ಅದೇ ಡ್ರೆಸ್ಸಲ್ಲಿ ನಮ್ಮ ಅಕ್ಕ ನಾವೆಲ್ಲರೂ ರಿಸೆಪ್ಷನ್ ಡ್ರೆಸ್ಸಲ್ಲೇ ಶಾಸ್ತ್ರಗಳೆಲ್ಲ ಮಾಡಿಬಿಟ್ಟು ಹೋಗೋಣ ಒಂದೇ ಸತಿ ಅಂತ ಅಂದ್ಕೊಂಡ್ವು. ಹಾಗಾಗಿ ನಾವು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ತೆಗೆದು ಹಾಕಂದ್ರೆ ಮತ್ತೆ ಬೆಳಗ್ಗೆ ನಾನು ಮಾಡ್ತೀನಿ.
ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಈಗ ಹುಡುಗನಿಗೆ ಅರಿಶಿನ ಹಚ್ಚಬೇಕು, ಆಮೇಲೆ ಹುಡುಗಿಗೆ ಅರಿಶಿನ ಹಚ್ಚಬೇಕು. ಹಾಗಾಗಿ ನಾವು ಹುಡುಗಿ ರೂಮಲ್ಲಿ ಸ್ವಲ್ಪ ಹೊತ್ತು ಹುಡುಗಿಗೆ ಅರಿಶಿನ ಹಚ್ಬಿಟ್ಟು ಬಂದು ಈಗ ಅವ್ರ ಕಡೆ ಹಚ್ತಾರೆ. ಇವ್ರಿಗೆ ಗೊತ್ತಿಲ್ದಂಗೆ ನಾನು ವೀಡಿಯೋ ಮಾಡ್ತಿದ್ದೀನಿ. ನಿದ್ದೆ ಬರ್ತಾಯಿತ್ತಲ್ಲ ಏನಾರು ಮಾಡಬೇಕು ಅಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ವಿಡಿಯೋಗಳು ಹುಡ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ರೆಕಾರ್ಡ್ ಮಾಡ್ತಾ ಇರೋದು. ನಾನು ಗೊತ್ತಿಲ್ದಂಗೆ ವೀಡಿಯೋ ಮಾಡ್ತಿದ್ದೀನಿ ಇವಾಗ. ಮಾಡಿ ಕವಿತಕ್ಕೆ ಹೆಂಗೆ ರೆಕಾರ್ಡ್ ಮಾಡ್ಕೊತೀನಿಲ್ಲ. ಕವಿತೆ ಮಾಡಿ ಹೆಂಗೆ ಮಾಡಿ ವಿದ್ಯಾಕ ಬಾಯ್ ಕಡೆಗೆ ಅದೊಂದು ಮೂರು ಹತ್ರಕ್ಕೂ ಇಡುವ, ಮೂರು ಅನ್ಕೆ ತಕ್ಕೂ ಇಡಪ್ಪ, ಅಲ್ಲ ಎಲ್ಲ ಸೇರಿಸಿ ಒಂದು ಹತ್ರ ಇಡಿ, ಮೂರು ಅನ್ಕೆ ತಕ್ಕೂ ಇಡುವ. ನಮ್ಮ ಅಕ್ಕರು ಮಾತ್ರ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳನ್ನ ಆಡಿದ್ರು. ಹಾಗಾಗಿ ಟೈಮ್ ಪಾಸ್ ಚೆನ್ನಾಗಾಯ್ತು, ನಿದ್ದೆ ಬರಲಿಲ್ಲ ನಮ್ಗೆ. ನಾನು ಬಂದು ಅವ್ರಿಗೆ ಗೊತ್ತಿಲ್ಲದಂಗೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಹಾಕಿದ್ದೀನಿ. ಅದು ನೋಡಿದ್ರೆ ಸಾಕು ತುಂಬ ನಗು ಬರುತ್ತೆ ನನಗೆ. ಹಾಗಾಗಿ ನಕ್ಕಿ ಸಾಕಾಯಿತು. ಈಗ ಭತ್ತ ಕುಟ್ಟ ಶಾಸ್ತ್ರ ಎಲ್ಲ ಮುಗೀತು. ಈಗ ಹುಡುಗಿಗೆ ಅರಿಶಿನ ಹಚ್ಚಬೇಕು. ಅರಿಶಿನ ಹಚ್ಬಿಟ್ಟು ಹೋಗಿ ಮನಿಕೋಬೇಕು. ಟೈಮ್ ಬಂದು ಆವಾಗಲೇ 3:15 ಆಗೋಯ್ತು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಬೆಳಗ್ಗೆ ಬಂದು ದಾರೆ ಬಂದು 8 ಗಂಟೆಗೆ ದಾರೆ ಐತೆ. ಹಾಗಾಗಿ ಬೇಗ ಎದ್ದು ರೆಡಿ ಆಗಬೇಕು. ನಮಗಂತೂ ತುಂಬ ಸ್ಟ್ರೈನ್ ಆಗೋಗ್ಬಿಟ್ಟೈತೆ. ಈಗ ಶಾಸ್ತ್ರ ಮುಗಿಸ್ಕೊಂಬಿಟ್ಟು ನಮ್ಮ ಕಡೆ ಪಕ್ಕ ಗುಂಡ್ಕಲ್ಲು ಸಹ ಇಟ್ಟಿರ್ತೀವಿ ಅಲ್ಲಿ ಶಾಸ್ತ್ರ ಮಾಡೋಕ್ಕೆ. ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಈಗ ಹುಡುಗಿ ಬಂದು ಇಲ್ಲಿ ಅರಿಶಿನಿಗೆ ಕೂತ್ಕೊಂಡು ಈಗ ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡ್ಬಿಟ್ಟು ದಾರೆ ಬಂದು ಅಮ್ಮು ಈ ಥರ ರೆಡಿಯಾಗಿದ್ದಾಳೆ ನೋಡಿ. ಇದು ಬಂದು ಗೋಲ್ಡ್ ಸ್ಯಾರಿ. ಇದು ಸ್ಯಾರಿಗೆ ನಾನು ಸ್ಟಿಚ್ ಮಾಡಿಸಿದ್ದೀನಿ, ವರ್ಕ್ ಮಾಡಿಸ್ಬಿಟ್ಟು ಮಿಷನ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗೈತೆ ಡ್ರೆಸ್ ಮಾತ್ರ, ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಅಮ್ಮು ಬಂದು ಈ ಥರ ರೆಡಿಯಾಗಿದ್ದಾಳೆ ಬೆಳಗ್ಗೆಗೆ ದಾರೆಗೆ. ಹಿಂದೆ ಎಲ್ಲ ಫುಲ್ ಉದ್ದ ಜಡೆ ಎಲ್ಲ ಹಾಕಿಸ್ಕೋಬೇಕು ಅಂತ ಹೇಳಿದ್ಲು, ಹಾಗಾಗಿ ಉದ್ದ ಜಡೆ ಎಲ್ಲ ಹಾಕಿ ರೆಡಿ ಮಾಡಿಸಿದ್ದೀನಿ. ಬೆಳಗ್ಗೆಗೆ ಬಂದುಬಿಟ್ಟು ನಮ್ಮ ಮನೆಯವರು ನಾನು ಈ ಥರ ರೆಡಿಯಾಗಿದ್ದೀನಿ. ನಾನು ನೋಡಿ ಈ ಥರ ರೆಡಿಯಾಗಿದ್ದೀನಿ. ಹಿಂದೆ ನಾನು ಹೇರ್ ಸ್ಟೈಲ್ ಬಂದು ಗಂಟು ಹಾಕಿದ್ದೀನಿ ನಾನು. ರಂಜು ಅಳ್ತಾಳೆ. ನನ್ನ ಬ್ಲೌಸ್ ಬಂದು ಈ ಥರ ಡಿಸೈನ್ ಇದೆ. ನಾನು ಕುಚ್ಚು ಸಮೇತ ಯಾವ ಥರ ಹಾಕ್ಸಿದ್ದೀನಿ ಬ್ಲೌಸ್ ಡಿಸೈನ್ ಅಂತಂದರೆ ನನಗೆ ತುಂಬ ಇಷ್ಟ ಆಯಿತು. ಬ್ಲೌಸ್ ಡಿಸೈನ್ ಮಾಡಿಸಿದ್ದು ನಾನು ಬಂದು ಈ ಥರ ನನ್ನ ಸ್ಯಾರಿಗೆ ಕುಚ್ಚು ಹಾಕ್ಸಿರೋದು, ಹಾಗೆ ಬ್ಲೌಸ್ ಡಿಸೈನ್ನ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ.